ಇದೆ ಸರ್. ಯಾರತ್ತೋ ತಪ್ಪಿಗೆ ಇದೇ ಥರಕ್ಕೆ ಬೆಳೆದಂತಹ ಮಗನನ್ನು ಕಳ್ಕೊಳ್ಳೋದು ನೋವು ಸಂತಾನ ಸೊ ಅವತ್ತು ಹೋಗುವಾಗ ಏನಂತ ಹೋಗಿದ್ರು ಮತ್ತು ಈ ಬೆಳವಣಿಗೆ ಬಗ್ಗೆ ಹೋಗಬೇಕಾದ ಕಾಲೇಜಿಗೆ ಅಂತ ಹೋದ. ಬೆಳಗ್ಗೆ ಎದ್ದು ಮಾಮೂಲಿ 7-7:30 ಕಾಲೇಜಿಗೆ ಹೋಗಿದ್ದು ಅಷ್ಟೇ. ಅಲ್ಲಿಂದ ಬರುವಾಗ ಅವ್ರ ತಾಯಿಗೆ ಫೋನ್ ಮಾಡಿ ಹೇಳಿದ್ದಾನೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ವಿ, ನಾನು ಸ್ಟೇಡಿಯಂ ನೋಡಿಲ್ಲ, ನೋಡ್ಕೊಂಬರ್ತೀನಿ ಅಂತ ಹೋದಷ್ಟೇ. ಮತ್ತು ಅಲ್ಲಿ ನೆಟ್ವರ್ಕ್ ಇಶ್ಯೂ ಆಗಿ ನೆಟ್ವರ್ಕ್ ಕಟ್ಟಾಗಿದೆ. ಮತ್ತು ನಮ್ಮ ಸಂಪರ್ಕಕ್ಕೆ ಬರಲಿಲ್ಲ, ಸಿಕ್ಕಲಿಲ್ಲ. ನಾವು ಬೇಡ ಅಂತ ಹೇಳೋದ್ರೊಳಗಡೆನೂ ಅವನು ನೆಟ್ವರ್ಕ್ ಸಿಗಲಿಲ್ಲ ಅಷ್ಟೇ. ಅದಾದಮೇಲಿಂದ ನಿಮಗೆ ಗೊತ್ತಾಗ್ತಿದೆಯಲ್ಲ ಯಾವ್ಯಾವ ಥರ ಬೆಳವಣಿಗೆ ಆಯಿತು, ಏನಾಯಿತು ಏನು ಎಲ್ಲ ನಿಮಗೆ ಗೊತ್ತಾಗ್ತಾಯಿದೆ. ಅದರಲ್ಲಿ ಎಷ್ಟೊಂದು ಸರಿನೂ ನಾನು ನಿಮ್ಮ ಮೀಡಿಯಾ ಮುಂದೆನೇ ಹೇಳ್ತಾಯಿದ್ದೀನಿ. ಅದರಿಂದ ಪಬ್ಲಿಸಿಟಿಗೆಲ್ಲ ದಯವಿಟ್ಟು ನಾನು ನಿಮ್ಗಳನ್ನು ಯಾರೂ ನಾನು ಕರೆದು ಇದು ಮಾಡ್ತಾಯಿಲ್ಲ, ನಿಮ್ಗೆ ತಿರಸ್ಕಾರ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ನಿಮ್ಮ ಮುಂದೆ ಕೂತಿದ್ದೀನಿ. ಅದನ್ನು ಬೇರೆ ಥರ ಬಿಂಬಿಸೋದು ಬೇಡ. ನಾವು ಆಲ್ರೆಡಿ ನಾನು ಇರ್ಬೋದು, ನನ್ನ ಮನೆಯವ್ರಿರ್ಬೋದು, ಅವನ್ನ ಕಳ್ಕೊಂಡು ಪರಿಸ್ಥಿತಿನಲ್ಲಿ ಇರೋದಕ್ಕೆ ಕಷ್ಟ ಪರಿಸ್ಥಿತಿನಲ್ಲಿ ನಾವು ಇದ್ದೀವಿ. ಅದನ್ನು ಬೇರೆ ಥರ ಬಿಂಬಿಸೋದು ಬೇಡ ಅಂತ ಅನಿಸುತ್ತೆ. ನಾನೇನು ನಿಮ್ಮನ್ನು ಮೀಡಿಯಾದಲ್ಲಿ ಬರಬೇಕು, ಮೀಡಿಯಾದಿಂದ ಇದಾಗಬೇಕು, ನನ್ನ ಮಗ ಬರೋಲ್ಲ, ನಿಮ್ಮ ಜೊತೆ ಬಂದು ಕೂತರು ಏನು ಬರೋಲ್ಲ. ಅವನ ಪರಿಸ್ಥಿತಿನೇ ನಾವು ನೆನೆಸ್ಕೊಂಡು ಇನ್ನೂ ಇದು ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ಏನು ಹೇಳ್ಬೇಕು ಹೇಳಿ. ಸೊ ಅಲ್ಲಿ ಗ್ರೌಂಡಿಗೆ ಹೋದಾಗ ಕೊನೆ ಬಾರಿ ಯಾವಾಗ ಮಾತಾಡಿದ್ದೆ ಸರ್? ಗ್ರೌಂಡಿಗೆ ಹೋದ್ಮೇಲೆ ರೀಚ್ ಆಗೇ ಇಲ್ಲ. ಅವ್ನು ಮೆಟ್ರೋದಲ್ಲಿ ಅಷ್ಟೇ ಮಾತಾಡಿದ್ದು. ಅದಾದಮೇಲೆ ಅವ್ನು ಮಾತಾಡೋಕ್ಕೆ ಸಿಕ್ಕಿಲ್ಲ. ಬೆಳಿಗ್ಗೆ ಹೋಗುವಾಗೂ ನನಗೆ ನೋಡೋಕ್ಕೂ, ಬೆಳಗ್ಗೆ ನನಗೆ ಹೇಳೋಕ್ಕೂ ಸಿಗಲಿಲ್ಲ. ನಾನು ಬೇರೆ ಯಾವುದೋ ಒಂದು ಬಿಸಿನಲ್ಲಿದ್ದೆ, ಹಂಗಾಗಿ ಸಿಗಲಿಲ್ಲ. ಹೋಗಿದ್ದಷ್ಟೇ. ಮತ್ತು ನಾನು ಅವ್ನ ಸಂಪರ್ಕನೇ ನೋಡಲಿಲ್ಲ. ಅವನ್ನ ಪಾಪ ಅವ್ನ ಫ್ರೆಂಡ್ಸ್ ಎಲ್ಲ ಐ ಸಿ ಯುನಲ್ಲಿ ಇಟ್ಟಿದ್ದಾರೆ, ಬನ್ನಿ ಅಂಕಲ್ ಅಂತಂದ್ರು. ಅಲ್ಲಿ ಹೋದ್ಮೇಲೆ ಅದ್ರ ಪರಿಸ್ಥಿತಿ ಏನು ಅಂತ ಗೊತ್ತಾಗಿತ್ತು ಸರ್ ನನಗೆ. ಏನು ಓದ್ತಾ ಇದ್ದ ಸರ್ ಅವನು? ತ್ರಿಬಲ್ ಮಾಡ್ತಾಯಿದ್ದ. ಫಸ್ಟ್ 2 ಸೆಮ್ ಆಗಿ 3ನೇ ಸೆಮ್ಮಿಗೆ ಹೋಗ್ತಾಯಿದ್ದ ಸರ್. ನಿಮ್ಗೆ ಹೇಳ್ಬಿಟ್ಟು ಹೋಗಿದ್ರು ಸರ್ ಅವರು ಈ ಥರ ಹೋಗ್ತೀನಿ? ಅವ್ರ ಅಮ್ಮನಿಗೆ ಹೇಳಿದ್ದ. ನನಗೆ ಯೂಸಲಿ ನಾನು ಫ್ಯಾಕ್ಟ್ರಿಗೆ ಹೋದರೆ ಫ್ಯಾಕ್ಟ್ರಿನಲ್ಲಿ ಬ್ಯುಸಿ ಇರ್ತೀನಿ ಅಂತ ನನಗೆ ಜಾಸ್ತಿ ಕಾಲ್ ಮಾಡ್ತಿರ್ಲಿಲ್ಲ. ಅವ್ರ ಅಮ್ಮನ ಜೊತೆಗಿದ್ದ. ಅವ್ರ ಅಮ್ಮಗೆ ಹೇಳಿದ್ದ. ವಿಡಿಯೋ ಕಾಲೂ ಮಾಡಿ ಹೋಗಿದ್ದಾನೆ. ವಿಡಿಯೋ ಕಾಲ್, ಅಮ್ಮ ತುಂಬ ರಶ್ ಇದೆ, ಮೆಟ್ರೋ ಫುಲ್ ರಶ್ ಇದೆ, ನಾನು ಹೋಗ್ತಾಯಿದ್ದೀನಿ ಅಂತ ವಿಡಿಯೋ ಕಾಲ್ ಮಾಡಿ ಹೋಗಿದ್ದ. ಅವನು ಹೋಗ ಅಂತಾರೆ, ಅಲ್ಲ ಹೋಗ್ತಾ ಇರಲಿಲ್ಲ. ಯಾವುದೇ ಇಲ್ಲಿ ಸರೌಂಡಿಂಗಲ್ಲಿ ಕೇಳಿ ನೋಡಿ ಅವನು ಯಾವ ಥರ ಹುಡುಗ ಅಂತ. ಅವನಾಯಿತು ಬಿಡಬೇಕಿತ್ತು, ಕರ್ಕೊಂಬರ್ಬೇಕಿತ್ತು, ಅಷ್ಟು ಗೊತ್ತಿತ್ತು ಅವನಿಗೆ. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೋಗಿರೋ ದಸೆಯಿಂದ ಈ ಥರ ಒಂದು ಇದಾಗೋಗ್ತಿದೆ ಸರ್. ಇಷ್ಟೆಲ್ಲ ದೂರ